ಗೌರಿ ಇವಾಗ ಹತ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ? ಹಾಂ, ಆಗಿದ್ದಾಗ ಹೋಗೈತೆ. ಇನ್ನು ಅವಳಿಗೆ ನಮ್ಮನೆ ಸೊಸೆನೇ. ಇತ್ತು ನೋಡ, ನಾನು ಮಾತಾಡ್ತಾ ಇದ್ದು ಕೇಳಿಸ್ತೈತೆ ನಿನಗೆ? ಹಾಂ ಅಮ್ಮ, ನೀ ಯಾಕೆ ಮಾಡ್ತಾ ಇದೀಯಾ? ಆಗಿದ್ದಾಗೋಯ್ತು ಬಿಡು ಗೌರಿ, ಅದನ್ನೇ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನೀನು ಇವ್ರನ್ನ ಯಾಕೆ ನಮ್ಮ ಮನೆ ಹತ್ರ ಕರ್ಕೊಂಬಂದಿದ್ದು? ಹಾಂ, ಹಂಗೆ ಎಲ್ಲನ ಕಳಿಸ್ಬಿಡ್ಬೇಕಾಗಿತ್ತಾನೆ. ಅವ್ರ ಪಾಡ್ಕ ಅವರೆಲ್ಲ ಬದುಕಂತ ಇದ್ರ, ನಮ್ಗೆ ಯಾಕೆ ಬೇಕು ಅವ್ರ ಸುದ್ದಿ? ಹಾಂ, ಯಾಕೆ ಕರ್ಕೊಂಬಂದಿದ್ದು ನೀನು? ಇವಾಗ ಹೊಸ್ದಾಗಿ ಮದುವೆ ಆಗವ್ರೆ, ಎಲ್ಲ ಕೆಲ್ಸಕ್ಕೆ ಸೇರ್ಕೊಂತಾರೆ ಇಬ್ರು. ಒಂದೆರಡು ದಿವಸ ಹಂಗಿರ್ಲಿ, ಇರುವ. ಹೋಗು, ಆರತಿ ಎತ್ಕೊಂಬೋಗು. ಇಲ್ಲ ಇಲ್ಲ, ನಾನು ಮಾತ್ರ ಆರತಿ ಮಾಡೋಳಲ್ಲ. ನಮ್ಮ ಮನೆಗೆ ಬೇಡ, ಬರೋದೇ ಬೇಡ. ಎಲ್ಲ ಬೇರೆ ಮನೆ ಮಾಡಿಕೊಂಗಿದ್ರೆ ಇಕ್ಕು, ನಾನು ಮಾತ್ರ ನಮ್ಮ ಮನೆಗೆ ಸೇರ್ಸ್ಕೊಳಲ್ಲ. ಹಿಂಗೆಲ್ಲ ಮಾತಾಡಿದ್ರೆ ಹೆಂಗವ್ರಿ ನೀನು? ಹಾಂ, ಹೆಂಗೆ ಹೇಳೋ? ಹೇಳೋದು ಇಲ್ಲ, ಕೇಳೋದು ಇಲ್ಲ. ಅವ್ರು ಮಾತ್ರ ನಮ್ಮ ಮನೆಗೆ ಬರ್ಕೊಡ್ತು ಅಷ್ಟೇ. ಎಲ್ಲನ ಹೋಗಿ ಬದುಕೊಂಡ್ಲಿ, ನಮ್ಮ ಮನೆಗೆ ಮಾತ್ರ ಬರ್ಕೊಡ್ತು. ಅವ್ರೇನು ಮನೆಗೆ ಬಂದವ್ರಂತಂದ್ರೆ ನಾನಂತೂ ಪ್ರಾಣದಾಗಂತೂ ಇರಲ್ಲ, ಪ್ರಾಣ ತಗೊಂಬಿಡ್ತೀನಿ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಏನಾಯ್ತು ನಿಂಕ? ನನಗೇನೂ ಆಗಿಲ್ಲ, ನಿಂಗೆ ಏನೂ ಆಗಿರೋದು. ಅವ್ರನ್ನ ಯಾಕೆ ಕರ್ಕೊಂಬಂದೆ ಹೇಳು? ನಿನ್ನಿಷ್ಟ. ನಮ್ಮ ಮನೆಗೆ ಮಾತ್ರ ಅವರಿಬ್ರು ಬರ್ಕೊಡ್ತು. ಅವ್ರ ಪಾಡಿ ಎಲ್ಲನ ಬದುಕೊಂಡ್ಲಿ ಬಿಡು. ಪ್ರಸಾದ, ಅಲ್ಲಿ ರೂಮ್ ಐತಲ್ಲಪ್ಪ ಒಂದು, ನೀನು ಮಲ್ಕಂತ ಓದ್ಕೊಳಕ್ಕೆಲ್ಲ ಮಾಡ್ಕೊಂಡಿತ್ತಲ್ಲ, ಒಂದೆರಡು ದಿವಸ ಆ ರೂಮಾಗ ಕಾಲ ಕಳೀರಪ್ಪ. ಏನು ಮಾಡ್ತೀಯ? ಅವಳೇನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡವಳೆ, ಒಂದೆರಡು ದಿನ ಸೋರೋತಾಳೆ. ನೀವು ಆ ರೂಮಾಗಿರಪ್ಪ. ಸರಿಪ್ಪ, ಆಯಿತು. ಜ್ಯೋತಿ ಏನು ಪ್ರಸಾದ್? ಜ್ಯೋತಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಹಾಂ, ಅಡುಗೆಗೆ ಏನಾದರೂ ಒಂದು ಸ್ವಲ್ಪ ಸಾಮಾನು ತೊಗೊಂಡ್ಬರ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನೀನು. ತುಂಬ ತಲೆನೋಯ್ತಾ ಇದೆ ಪ್ರಸಾದ್, ಅದಕ್ಕೆ ಮಲ್ಕೊಂಡಿದ್ದೀನಿ. ಸರಿ ಮಲ್ಕೋ. ಹಾಂ, ಇಲ್ಲ ಬಾ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ಇನ್ನೊಂದು ದಿನ ಬರ್ತೀನಿ ಪ್ರಸಾದ್, ಇವಾಗ ನಾನು ಮಲ್ಕೊಬೇಕು. ಹಾಂ, ಸರಿ ಆಯಿತು. ತಿನ್ನೆ ಸುವರ್ಣೆ, ತಿನ್ನು. ನನ್ನ ತಂಗಿ ಇದ್ದಂಗೆ ನೀನು. ನಾನು ಎಲೆಕ್ಷನ್ ನಿಂತ್ಕೊಂತೀನಿ, ನನಗೆ ಸಪೋರ್ಟ್ ಮಾಡೋಳು ನೀನೊಬ್ಬಳೇ ಅಂತ ನನಗೆ ಫೋನ್ ಮಾಡಿತ್ತು. ಫೋನ್ ಮಾಡಿದ ತಕ್ಷಣ ಬಂದಲ್ಲ, ಅಷ್ಟೇ ಸಾಕ್ಬಿಡು. ಹೆಂಗೂ ನಾನು ವಿರುದ್ಧವಾಗಿ ನಿಲ್ಲೋರು ಈ ಊರ ಪೈಕಿ ಯಾರೂ ಇಲ್ಲಮ್ಮ. ಆ ಚೇರ್ಮನ್ ಒಬ್ಬನಿದ್ನ, ಅವನು ಬೆಂಗಳೂರು ಸೇರ್ಕೊಂಬಿಟ್ನ. ಇನ್ನು ಒಬ್ಬರೂ ಇಲ್ಲ. ನಂದೇ ರಾಜವಾರ. ಆಡಿದ್ದೆ ಆಟ. ನೀರುಗಳು ಹಾಕ್ಸ್ತೀನಿ, ನೀರುಗಳು ಟ್ಯಾಂಕಿಗಳು ಹಾಕ್ಸ್ತೀನಿ, ರೋಡ್ಗೆ ಮಾಡಿಸ್ತೀನಿ, ಚರಂಡಿಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಬಾಸ್ಕೊಂಬಿಟ್ಟು ಅದು ಊರಿಗೆ ಬೆಂಗಳೂರು ಸೇರ್ಕೊಂಡ್ಬಿಡ್ತೀನಿ. ಯಾವಾಗೋ ಅಪ್ರೂಪಕ್ಕೆ ಬರ್ತೀನಿ ಒಂದೊಂದ್ಕಿತ, ಯಾವಾಗನ ಈ ಮೀಟಿಂಗ್ಗಳು ಅವು ಇವು ಇದ್ರೆ. ಏನೋ ಮಾಡಮ್ಮ ರಾಧಮ್ಮ, ಏನೋ ಮಾಡು. ರಾಧಮ್ಮ, ಜಯಮ್ಮ ಬಾ. ತಿಂತಾ ಇದ್ದೀರಿ? ತಿನ್ನು ಜಯಮ್ಮ, ಚಿತ್ರಾನ್ನ ಮಾಡಿದ್ದೀನಿ. ಇದೇನಮ್ಮ ಅಪ್ರೂಪಕ್ಕೆ ತಿನ್ನು ಅಂತ ಇದೆಯಾ? ಏನು ಸಮಾಚಾರ? ಅಯ್ಯ, ಹಂಗೇನಿಲ್ಲ, ತಿನ್ನು ಬಂದೆ, ಅದಕ್ಕೆ ತಿನ್ನು ಅಂತ ಇದ್ದೀನಿ. ಏನು ಸಮಾಚಾರ? ಓಡ್ ಬಂದಂಗಿದ್ಯಾ? ಬುಚ್ಚಿಬಿಡ್ತಾ ಇದೆಯಾ? ಅಯ್ಯೋ, ಏನು ಇಲ್ಲ ಅಮ್ಮ. ಆ ಗೌರಿ ಮನೆಗೆ ಜ್ಯೋತಿನ ಕಳಿಸಿದ್ರಂತೆ, ಅವಳು ಬರಲ್ಲ ಅಂದ್ಲಂತೆ. ಅಲ್ಲಿಗೆ ಕಳಿಸಿದ್ರಂತೆ. ಪೊಲೀಸ್ ಸ್ಟೇಷನಾಗ ತೀರ್ಮಾನ ಆಯ್ತಂತೆ, ಅವಳು ಅವ್ರ ಮನೆಗೆ ಓದ್ಲಂತೆ. ಆಮೇಕ ಇನ್ನೊಂದು ಸುದ್ದಿ, ನಿನ್ನ ಮೈದ್ನು ರಾಜಪ್ಪನ ಬನ್ನಿ ಅಮ್ಮ. ಇದೇನೇ ಜಯಮ್ಮ ಹಿಂಗಂತ ಇದೆಯಾ? ಲೇ, ಕರೆಕ್ಟಾಗಿ ನೋಡ್ದೇನೆ ರಾಜನ ಇನ್ಯಾರು? ಕರೆಕ್ಟಾಗಿ ನೋಡಿದ್ದಕ್ಕೆ ನಾನು ಹೇಳಿದ್ದು ನಿಮ್ಮ ಯಜಮಾನು ಅಪ್ಪದ್ದಿ. ಆಮೇಕ ನಿನ್ನ ಮೈದ್ನು ಬಂದ್ರು, ನಾನು ನೋಡಿದ್ನಿ ಇವಾಗ. ಅಲ್ಲ, ನಮ್ಮ ಮುಸ್ಲೋನು ₹1 ಕಾಸಿಲ್ಲ ಅಂದ್ಬಿಟ್ಟು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ತಮ್ಮನ ಬಿಡ್ಸ್ಕೊಂಬಂದವನಲ್ಲ, ಗಿಲೀಟ್ ನನ್ನ ಮಗನು. ಎಷ್ಟು ಮಾತ್ರ ಇಡಬೇಡ ಅವನು. ನೋಡ್ದ ಎಂತ ಕೆಲಸ ಮಾಡೋನ ಮುಸ್ಲೋನು? ಏನಕ್ಕೆ ಬೇಕು ಇವನ್ಗ? ಇವತ್ತು ನಾಳೆ ಗೊಟ್ಟಕ್ಕಂತಾನೆ. ಏನಕ್ಕೆ ಬೇಕು ಹೇಳ ಜಯಮ್ಮ ಇದೆಲ್ಲನೂ? ಅದ್ಯಾರ ಹತ್ರ ಸಾಲ ಮಾಡಿದ್ನೋ ಏನೋ? ಅದೇನು ಪೀಡೆ, ಅದೆಲ್ಲ ನಂಗೆ ತಿಳಿದಮ್ಮ. ಒಟ್ನಾಗ ಬಂದ್ರಮ್ಮ ಮೂವರುನ ಎಲ್ಲ ನಾಳೆಗೆ ಹೋಗ್ಕೊಂಡ್ಲಿ ಬಿಡು. ಅದ್ರ ಕತೆ ಇವಾಗ ನಂಗೆ ಆಪೋಸಿಟಾಗಿ ಯಾರು ನಿಂತಿಲ್ಲ ತಾನೆ ಊರಾಗ? ಇಲ್ಲ, ಯಾರು ನಿಂತಿಲ್ಲ. ಯಾಕ? ಯಾರೋ ನಿಂತ್ಬಿಟ್ಟವ್ರೇನೋ ಅಂತ. ಯಾರೋ ನಿಂತರೆ ಒಂದಷ್ಟು ದುಡ್ಡು ಖರ್ಚು ಮಾಡ್ಬೇಕಲ್ಲಮ್ಮ. ನಿಮ್ಗೆಲ್ಲ ದುಡ್ಡುಗಳು ಕೊಡ್ತೀವಿ, ನೀವು ಓಟ್ ಹಾಕ್ತೀರಾ? ಸುಮ್ಮನೆ ಓಟ್ ಹಾಕಕ್ಕೆ ನಾವೇನು ದಡ್ರ? ನೀನು ಹೋಗಿ ಅಮ್ಮ, ಓಟ್ ಹಾಕ್ಬಿಟ್ಟು ನೀವು ಗೆಲ್ತೀರಾ, ನಿಮ್ಮ ಮನೆ ದೊಡ್ಡದು ಮಾಡ್ಕೊಂತೀರಾ, ನಮ್ಗೇನು ಮಾಡ್ತೀರಾ? ಇಲ್ಲ, ದುಡ್ಡುಗಳು ಕೊಡಬೇಕು. ಯಾರು ನಿಂತಿಲ್ಲ ಬಿಡು, ನಿಂದೆ ರಾಜಭಾರ. ನಂದೇ ಇವರಾಗೆಲ್ಲ ರಾಜಭಾರ ನಂದೇ. ನಾನೇ ರಾಣಿ ಊರ್ಕ. ರಾಜ ಎತ್ತೋದ್ನ ಆಯ್ಕೊಂತೀನಕ್ಕ. ಅಯ್ಯೋ, ಯಾವನ್ ಎತ್ತೋದ್ನ ಏನೋ? ಕೂತ್ಕ, ಚಿತ್ರಾನ್ನ ಕೊಡ್ತೀನಿ, ಅಷ್ಟು ತಿಂಡಿ ಅಂತೆ. ಯಾರಿದ್ದೀರಮ್ಮ ಒಳಗೆ? ಬಾಪ್ಪ ಬಾ, ನಾವೇ ಇದ್ದೀರಿ, ಬಾ, ಒಳಗಿದ್ದೀರಿ ಬಾ. ಸರ್, ನೀವೇನು ಸರ್ ಇಲ್ಲಿ? ನಡಿಯಮ್ಮ ಸ್ಟೇಷನ್ಗೆ. ಮೇಡಮ್ ಕರಿತಾವ್ರು, ನಡಿ. ನಮ್ಗೆ ಹೇಳ್ದೆ ಯಾವುದು ಊರಿಗೆ ಹೋಗ್ಬಾರ್ದು ಅಂತ ಹೇಳಿಲ್ಲ ನಾವು. ಸ್ಟೇಷನ್ಗೆ ಬಂದು ಸೈನ್ ಹಾಕ್ಬೇಕು ಅಂತ ಹೇಳಿಲ್ಲ ನಿಮಗೆ. ಏನು ಮಾಡ್ತಾ ಇರೋದು? ಜಾಮೀನ್ ಮೇಲೆ ಬಂದಾಗಿಂದ ಒಂದು ದಿವಸ ಏನಾದರೂ ಬಂದು ಸೈನ್ ಹಾಕ್ಬಿಟ್ಟು ಬಂದಿದ್ಯಾ ನೀನು? ಹೇಳ್ದಿರ ಮಾಡ್ದಿರ ಊರೂರು ಗಲ್ಲಿ ಸುತ್ತಾ ಇದೆಯಾ? ನಡಿ ಸ್ಟೇಷನ್ಗೆ, ಮೇಡಮ್ ಕರಿತಾವ್ರೆ. ಅದ್ಯಾಕೆ ಸರ್? ಅವಳ್ಯಾಕೆ ಬರಬೇಕು? ಸುವರ್ಣ ಸ್ಟೇಷನ್ಗೆ ಅಂತ ತಪ್ಪು ಏನು ಮಾಡೋಳೆ? ಯಾಕೆ ಅಮ್ಮನ ಏನು ಹೇಳಿಲ್ಲೇನಮ್ಮ ನಿಮ್ಗೆ? ಏನಂತ ತಪ್ಪು ಮಾಡೋಳೆ ಅಂತ? ಏನು ತಪ್ಪು ಮಾಡೋಳೆ, ಏನು ಬಿಟ್ಟೋಳೆ? ಅದೆಲ್ಲ ಬಿಡು. ಇವಾಗ ಎಲೆಕ್ಷನ್ ನಡೀತಾ ಇದೆ, ಮಂಡಲ ಎಲೆಕ್ಷನ್. ನಾನು ಮಂಡಲಕ್ಕೆ ನಿಂತ್ಕೊಬೇಕು. ಅವಳು ಎಲೆಕ್ಷನ್ಗೆ ಓಡಾಡಬೇಕು. ಇಲ್ಲೇ ಇರಲಿ, ನಾನೇ ಕಳಿಸ್ತೀನಿ. ಎಲೆಕ್ಷನ್ ಮುಗಿದ್ಮೇಲೆ ನೀವು ಹೋಗ್ರಿ. ಕೇಸಿರೋರು ಎಲೆಕ್ಷನ್ಗೆ ಓಡಾಡಂಗಿಲ್ಲ, ಅಷ್ಟು ಮಾತ್ರ ಗೊತ್ತಾಗಲ್ಲ ನಿಮಗೆ ರೂಲ್ಸ್ ರೆಗ್ಯುಲೇಷನ್ಸು. ನಮ್ಮನ್ನ ಎಲೆಕ್ಷನ್ಗೆ ನಿಂತ್ಕೊಂತಾಳಂತ ಅಮ್ಮನ ಓಡಾಡ್ಬೇಕಂತೆ. ಅಮ್ಮನ ಮೇಲೆ ಕೇಸ್ ಐತಮ್ಮ, ಕೇಸ್ ಐತೆ, ಮಾಡ್ರಿ ಕೇಸು.
ಅಲ್ಲ ನಿನ್ಗೇನು ಜ್ಞಾನ ಇಲ್ಲೇನಮ್ಮ? ಎಲೆಕ್ಷನ್ ನಿಂತ್ಕೊಂತೀಯಾ? ನಿಂಗೆ ಯಾರು ಏನು ಹೇಳೇ ಇಲ್ಲ? ಹಾಂ, ಮಾಡ್ರು ಕೇಸ ಯಾರು ಮಾಡ್ರು ಮಾಡೋಳೆ? ಯಾರ ಹತ್ರ ನೀನು ಮಾತಾಡ್ತಾ ಇರೋದು? ಸಂಗೀತ ಅನ್ನೋ ಅಮ್ಮನ್ನ ಹಾವು ಬಿಟ್ಟು ಸಾಯ್ಸಕ್ಕೆ ಹೋಗೋಳಮ್ಮ. ಈ ಅಮ್ಮನು ಹಾವು ಬಿಟ್ಟು ಸಾಯ್ಸಕ್ಕೆ ಹೋಗೋಳೆ. ಅದಕ್ಕೆ ನಾವು ಅರೆಸ್ಟ್ ಮಾಡಿ ಸ್ಟೇಷನಾಗಿ ಇಕ್ಕಿದ್ರೆ ಅವ್ರ ಯಜಮಾನ್ ಬಂದು ಬಿಡಿಸ್ಕೊಂಬಂದ. ನಾವು ಫಸ್ಟ್ ಹೇಳಿದ್ದೀರಿ ವಾರಕ್ಕೆ 3 ದಿನ ಬಂದು ಸ್ಟೇಷನಾಗಿ ಸೈನ್ ಹಾಕಬೇಕು. ಹಾಂ, ನಮ್ಮ ಕೇಳಿದಿರ ಊರು ಬಿಟ್ಟು ಹೋಗ್ಬಿಡ್ದು ಅಂತ ಹೇಳಿ ಕಳಿಸಿದ್ದೀರಿ. ಆವತ್ತು ಸ್ಟೇಷನಿಂದ ಈಚೆಗೆ ಬಂದಿರೋಳು, ಇವತ್ತು ಸ್ಟೇಷನ್ ಒಳಗೆ ಬಂದಿಲ್ಲ. ಏನು ಮಾಡ್ಬೇಕು ಈ ಅಮ್ಮನ? ಏನು ಮಾಡ್ಬೇಕಮ್ಮ? ಯಾವ ಸಂಗೀತನಪ್ಪ? ಯಾವ ಸಂಗೀತ? ನಿಂಗೆಲ್ಲ ಡೀಟೇಲ್ ಹೇಳ್ಕೊಂಡಿರೋಕ್ಕಾಗಲ್ಲ. ಶಿವಣ್ಣಮ್ಮ ನಡಿಯಮ್ಮ, ಎದ್ದೇಳಮ್ಮ. ಓ, ಹಂಗಾದ್ರೆ ಇವಳು ಸಂಗೀತಿನ ಸಾಯ್ಸಕ್ಕೆ ಹೋಗಿದ್ಲಾ? ಓಹೋ, ಇದೇನಪ್ಪ? ರಾಜಪ್ಪನು, ರಾಮಣ್ಣು, ಈ ಅಮ್ಮನು 3 ಜನನೂ ಹೋಗಿದ್ರು ಸಂಗೀತಿನ ಸಾಯ್ಸಕ್ಕ? ಹಾಂ, ಸರಪ್ಪ, ಸರಿ. ಒದ್ದು ಹೇಳ್ಕೊಂಡೋಗು ಒದ್ದು. ಲೇ ರಾಧಮ್ಮ, ನೀನು ವಾರ್ಗಿತೀನಿ. ರಾಜಿನ 2ನೇ ಎಂಟ್ರು ಸಂಗೀತ ಆ ಸಾಕಳ್ಳು. ಓಹೋ, ಓ ಸರಮ್ಮ, ಸರಿ ಸರಿ. ಏನೇ ಸುವರ್ಣ ಇದು? ಏನೇ ನಿನ್ನ ಕತೆ? ಯಾರು ನಿಂಗೆ ಹೇಳಿದ್ದು ಹಿಂಗೆಲ್ಲ ಮಾಡಕ್ಕ? ಹಾಂ, ಓ ಸಾರು, ಒಂದು 5 ನಿಮಿಷ ಕೂತ್ಕಪ್ಪು. ಕೂತ್ಕೊಳ್ಳೋದು ಗಿತ್ಕೊಳ್ಳೋದು ಏನಿಲ್ಲ, ನಮ್ಮ ಮೇಡಮ್ ಬೈತಾರೆ. ಸುವರ್ಣಮ್ಮ ನಡಿಯಮ್ಮ, ಎದ್ದೇಳಮ್ಮ ಮೇಲಕ್ಕೆ. ಇರಪ್ಪ ರೋಷತ್ತಂಗೆ ಕರ್ಕೊಂಡೋಗ್ಯಾ. ಓ ಸಾರುವ, ಕೂತ್ಕ ಸಾರುವ, ಕೂತ್ಕೊ. ಒಂದು 5 ನಿಮಿಷ ಏನು ಪರವಾಗಿಲ್ಲ. ನಿಮ್ಮ ಮೇಡಮ್ನೇನು ದೂರದೊಳಲ್ಲ, ನಮ್ಮ ನೆಂಟ್ರೆ. ಕೂತ್ಕ. ಏನೇ ಸುವರ್ಣಿ, ಈ ಪೊಲೀಸ್ ಹೊತ್ತು ಹೇಳ್ತಾ ಇರೋದು ನಿಜವೇನೇ? ಯಾಕೆ ಅಂತ ಕೆಲಸ ಮಾಡಕ್ಕೆ ಹೋಗಿದ್ದು? ಹಾಂ, ಅವಳು ಸ್ವಂತ ನಿಮ್ಮ ಅಣ್ಣ ಮಗಳು ತಾನೆ? ಅವಳನ್ನೇ ಸಾಯ್ಸಕ್ಕೆ ಹೋಗಿದ್ದು ನೀನು? ಏನೇ ಮಾಡಿದ್ಲು ನಿಂಗೆ? ಮಾಡಬಾರ್ದು. ಲೈ ಇಲ್ಲ ಸುವರ್ಣಿ, ಮಾತಾಡೆ. ಅಯ್ಯೋ, ರಾಜಪ್ಪನು ದುಡ್ಡು ಕೊಡ್ತೀನಿ ಅಂತನೋ ದುಡ್ಡು ಆಸೆ ಬಿದ್ದು ಅಂತ ಕೆಲಸ ಮಾಡ್ಬಿಟ್ನೇ ರಾಧಮ್ಮ. ಏನು ಮಾಡೋದೋ ಏನೋ, ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗ್ಬಾರ್ದು ಆಗ್ತದೆ ಅಂತಾರಲ್ಲ, ಹಂಗೆ ನನ್ನ ಪರಿಸ್ಥಿತಿ ಇವಾಗ ಹಿಂಗೆ ಆಗೋಗ್ಬಿಟ್ಟೈತಿ. ಏನು ಮಾಡಬೇಕೋ ಏನೋ, ಏನು ಮಾಡಬೇಕೋ ಏನೋ ಅಂತಂದರೆ ಮಾಡೋದು ಮಾಡಿಬಿಟ್ಟು ಏನು ಮಾಡ್ತೀಯ ಇವಾಗ? ಹಾಂ, ಅವ್ರು ಹೇಳಿದ್ರಂತಲ್ಲ ಊರು ಬಿಟ್ಟು ಹೋಗ್ಬಿಡ್ದು ಅಂತ. ಎತ್ತೆ ಹೋಗಿದ್ದೆ ಊರು ಬಿಟ್ಟು ನೀನು? ಹಾಂ, ಎತ್ತೋಗಿದ್ದೆ. ನಾನೆಲ್ಲೋ ಸೀದಾ ಮನೆಯಿಂದ ಬಂದಿದ್ದೀನೋ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲ, ಅವತ್ತು ನಮ್ಮ ಯಜಮಾನ್ ಬಿಡಿಸ್ಕೊಂಬನ್ನಲ್ಲ, ಆವತ್ತೇ ಮನೆಯಿಂದ ಆಚ್ಕಾಕ್ಬಿಟ್ಟು ಅವ್ನ ಮಕ್ಕ ಮುಚ್ಚೋಗ. ಆವತ್ತಿನಿಂದ ಅಲ್ಲಿ 2 ದಿವಸ ಇಲ್ಲಿ 2 ದಿವಸ ಇದ್ಕೊಂಡು ಕಾಲಾಗ್ತಾ ಇದ್ದೀನಿ. ಸರಮ್ಮ ಸರಿ. ಹಂಗಾದ್ರೆ ಇವಾಗ ನೀನು ಎಲೆಕ್ಷನ್ ನೆಪ್ತಾಗ ನಮ್ಮ ಮನೆಗೆ ತಿಕ್ಕಾಣಿ ಹಾಕೊಳ್ಳೆ. ಹಬ್ಬ ಹೋಗು. ಹೆಂಗೋ ನಾನು ತಪ್ಪಿಸ್ಕೊಂಡ್ಬಿಟ್ನಮ್ಮ. ಈ ಪೊಲೀಸ್ ಅಪ್ಪನ ಬಂದಿದ್ದಕ್ಕೆ ಸರೋಯ್ತು. ಇಲ್ಲ ಅಂತಂದಿದ್ರೆ ನೋಡ್ದ ಕೊಲೆಗಡ್ಕಲ್ ನಮ್ಮ ಮನೆಗೆ ಇಟ್ಕೊಂಡು ಯಮನ್ ರಾಜಕೀಯ ಮಾಡ್ತಾವಳೆ. ಏನೇನೋ ಇಲ್ಲಿ ಸಲದ ಮಾತುಗಳೆಲ್ಲ ಉಟ್ಕೊಂಡ್ಬಿಡವಲ್ಲೇ ಸುವರ್ಣಿ, ಎಂಥ ಕೆಲಸ ಹೋಗ್ಬಿಡುತ್ತೆ. ಹಾಂ ನೋಡ, ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ನೀನು ಹೋಗಿ ಒಂದು 2 ದಿವಸ ಸ್ಟೇಷನ್ ಆಗಿರು. ನಾನು ಬರ್ತೀನಿ ಎಲೆಕ್ಷನ್ ಎಲ್ಲ ಮುಗಿಸ್ಕೊಂಡು, ಆಯಿತಾ? ನಂಗೆ ಆಪೋಸಿಟಾಗಿ ನಿಂತ್ಕೊಳ್ಳೋರು ಯಾರು ಹುಟ್ಟೇ ಇಲ್ಲ ಅನ್ಕ. ಇನ್ನು ನಿಂತ್ಕೊಳ್ಳೋದು ಇಲ್ಲ, ಇನ್ನು ಎಲೆಕ್ಷನ್ನು ಮಾಡಲ್ಲ. ಊರಿಗೆ ಯಾರೋ ಒಬ್ರು ಮೆಂಬರು ನಿಂತ್ಕೊಂಡವ್ರೆ, ಅವ್ರ ಆಪೋಸಿಟಾಗಿ ಯಾರು ಇಲ್ಲ ಅಂತಂದರೆ ಎಲೆಕ್ಷನ್ನೇ ಮಾಡಲ್ಲ. ನಾನೇ ಅರ್ಥ ಮೆಂಬರು, ಆಯಿತಾ? ನಿನ್ನ ಬಿಡಿಸ್ಕೊಂಬರೋ ಜವಾಬ್ದಾರಿ ನಂದು. ಅಯ್ಯೋ, ನೀನೇನೋ ಬಿಡಿಸ್ಕೊಂಬತ್ತೀಯಮ್ಮ. ರಾತ್ರಿ ನೀನು ಮಲ್ಕೊಂಡಿದ್ದಾಗ ಕತ್ತಿಗಿದ್ದು ಕೊಯ್ದುಬಿಟ್ಟು ಇರೋ ಬರೋ ದುಡ್ಡು ಕಾಸು ಒಡವೆ ಎಲ್ಲ ಎತ್ಕೊಂಡು ಹೊಡೆದ್ರೆ ಅವಾಗ ಏನೋ ಮಾಡ್ತೀಯ ನೀನು? ಅಯ್ಯೋ, ನಿನ್ನ ಬಾಯ್ಕು ಮುನ್ನಾಕ ಇದೇನು ಹಿಂಗಂತ ಇದೆಯಾ? ಹಾಂ, ಅಲ್ಲ ಇವಾಗಿನ ಕಾಲದಾಗ ಯಾರು ನಂಬಕ್ಕಾಗಲ್ಲ. ರಾಜನು ತಾಳಿ ಕಟ್ಟಿರೋ ಎಂಟ್ರು ಅವಳು ಸಂಗೀತಿ, ಅವಳನ್ನ ಸಾಯ್ಸಕ್ಕೆ ಹೋಗೋಣ. ಇವಳು ಸದ್ಯ ಸೋದ್ರತ್ತೆ ಆ ಸಂಗೀತಿಕ, ಇವಳು ಸಾಯ್ಸಕ್ಕೆ ಹೋಗೋಳೆ. ಇವಳ್ಕ ನಿಂಕ ಏನೇ ಸಂಬಂಧ? ಏನು ಸಂಬಂಧ ಇಲ್ಲ. ರಾತ್ರಿ ನೀನು ಮಲ್ಕೊಂಡಿದ್ದಾಗ ಒಂದು ದೊಡ್ಡದೊಂದು ಕಲ್ ತಂದು ಮಕ್ಕದ ಮೇಲೆ ಹಾಕಿ ನಿನ್ನ ಸಾಯಿಸ್ಬಿಟ್ಟು ಇರೋ ಬರೋ ಒಡವೆ ದುಡ್ಡು ಕಾಸು ಬಟ್ಟೆ ಬರೆ ಎಲ್ಲ ಎತ್ಕೊಂಡೋದ್ರೆ ಏನೇ ಮಾಡ್ತೀಯಾ? ಹಂಗಂತೀಯ? ಹಂಗು ಅನ್ನೋದು ಹಿಂಗು ಅನ್ನೋದೇ. ಕಳಿಸು, ಕರ್ಕೊಂಡೋಗ್ಲಿ. ಪೊಲೀಸಣ್ಣ ಕರ್ಕೊಂಡೋಗಿ ಜೈಲಾಗೆ ಇಟ್ಕೊಂಬಿಡೋಗು. ಇನ್ನು ಈ ಕಡೆ ಕಳಿಸ್ಬೇಡ. ಹೂನಪ್ಪ ಪೊಲೀಸಣ್ಣ, ಈ ಕಡೆಗೇನು ಕಳ್ಸಕ್ಕೆ ಹೋಗ್ಬೇಡ. ಏನೋ ಜೈ ಹೇಳ್ತಾವಳೆ, ಹಂಗೆ ಮಾಡ್ಬಿಡ್ಲು. ಈ ಕಡೆಗಿನ ಕಳಿಸ್ಬೇಡ. ಸುವರ್ಣಮ್ಮ ನಡಿಯಮ್ಮ. ಮೇಡಮ್ ಕೈ ನಾನು ಬಯಸ್ಕೊಬೇಕು. ಕಾಯ್ತಾ ಇರ್ತಾರೆ ಮೇಡಮ್ಮ. ನಡಿಯಮ್ಮ.